ನಮಸ್ಕಾರ ಎಲ್ಲರಿಗೂ. ಚಪಾತಿಗಳನ್ನು ನೀವು ದಿನನಿತ್ಯ ಮಾಡ್ತಿರ್ಬೋದು ರೀ. ಆದ್ರೆ ಯಾವಾಗರೇ ಮದುವೆಗೆ ಹೋದಾಗ ಅಥವಾ ಎಲ್ಲರೇ ಒಂದೊಂದು ಕಡೆ ಭಾಳ ಸಾಫ್ಟಾಗಿ ಲೇಯರ್ ಅಂದ್ರೆ ಪದರ ಆಗಿರುವಂತಹ ಚಪಾತಿಗಳನ್ನ ತಿಂದಿರ್ತೀರಿ. ಇವು ಹೆಂಗೆ ಮಾಡ್ಯಾರು ಅಂತೇಳಿ ಅನ್ನಿಸ್ತಿರ್ತದೆ ರೀ. ಹಂಗೆ ಮಸ್ತಾಗಿ ವಿತ್ ಟಿಪ್ಸ್ ನಿಮಗೆ ನಾವು ಪದರ ಆಗಿರುವಂತಹ ಎಣ್ಣೆಯ ಚಪಾತಿ ಅಥವಾ ಬಹಳ ಮಸ್ತಾಗಿರುವಂತಹ ಮದುವೆ ಶೈಲಿಯೊಳಗಿನ ಚಪಾತಿಗಳನ್ನು ನೋಡೋಣ ಯಾವ ರೀತಿ ಅಂಥೇಳಿ ನೋಡೋದಾದ್ರೆ ನೋಡಿರಿ. ಅದಕ್ಕೇನು ಮಾಡಿರಿ ಅಂತಂದ್ರೆ 1.5 ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊರಿ. ಅದಕ್ಕೊಂದು ಇಟ್ಟು ಉಪ್ಪು ನೀರನ್ನು ನೀವು ತೊಗೊಂಡು ಇಟ್ಕೋರಿ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಈ ಒಂದು ಗೋಧಿ ಹಿಟ್ಟಿಗೆ ನೀವು ಉಪ್ಪನ್ನು ಸೇರಿಸಿ, ಅದಾದ ನಂತರ ನೀರನ್ನು ಒಂದು ಗಿಂಡಿ ಒಳಗೆ ಸ್ವಲ್ಪ ನೀರು ಹಾಕಿರಿ. ಆಮೇಲೆ ಈ ಹಿಟ್ಟನ್ನು ಕಲ್ಸಕ್ಕೆ ಶುರು ಮಾಡಿರಿ. ಚಲೋ ತಂಗಿ ಎಷ್ಟು ನೀರು ಬೇಕಾಗ್ತಾವ್ರೋ ಅಷ್ಟು ಹಾಕಿ ಆಮೇಲೆ ಅದನ್ನು ಕಣಕನ್ನು ನೀವು ತಯಾರು ಮಾಡಿ ಇಟ್ಕೊಳ್ಬೇಕಾಗೈತೆ ರೀ. ತಿಳಿದ್ರಿ? ಇದನ್ನು ಹಂಗೆ ಆಗಿಂದಾಗ ಮಾಡೋ ಬದಲು ಏನು ಮಾಡಿರಿ, ಒಂದು ಸ್ವಲ್ಪ ಏನರ ಮುಚ್ಚಿ ರೆಸ್ಟ್ ಮಾಡಕ್ಕೆ ಬಿಡ್ರಿ. ಇನ್ನು ನೆಕ್ಸ್ಟ್ ಸ್ಟೆಪ್ದಾಗ ಏನೇನು ರೀ, ಕಣಕ ತಯಾರಿರ್ತೈತಿ. ಹಿಟ್ಟು ಒಂದು ಸ್ವಲ್ಪ ತೊಗೊರಿ, ಎಣ್ಣೆ ತೊಗೊರಿ, ತಗಡ ಆಮೇಲೆ ಲಟ್ಟಣಿಗೆ ಅದು ತೊಗೊರಿ. ತವೆ ಒಂದು ಕಾಯಕ್ಕಿಡ್ರಿ. ಅದಾದ ನಂತರ ಸ್ವಲ್ಪ ಎಣ್ಣೆಯನ್ನು ಆ ಒಂದು ಕಣಕಕ್ಕೆ ಹಚ್ಚಿ ಅದನ್ನು ಮತ್ತೊಮ್ಮೆ ಕೈಯಿಂದ ಚಲೋತ್ನಂಗಿ ಮೆದ್ಕೋರಿ. ಅಂದ್ರೆ ಸಾಫ್ಟ್ ಆಗಿಬಿಡ್ತೈತ್ರ ಅದು ಏಕದಮ್. ಈಗ ಅದರಾಗಿಂದ ಒಂದು ಉಳ್ಳಿಯನ್ನು ತಕ್ಕೊಂಡು ನೀವು ಚಪಾತಿಗಳನ್ನು ಮಾಡ್ಕೊಳ್ಬೇಕ್ರಿ. ಉಳ್ಳಿಯನ್ನು ಪೇಡೆಗನ್ನಾಗಿ ಮಾಡಿ ಸ್ವಲ್ಪ ದೊಡ್ಡದು ಮಾಡಿರಿ. ಅದಾದ ನಂತರ ಏನು ಮಾಡಿರಿ, ಇದಕ್ಕೆ ಏನು ರೀ ಹಿಟ್ಟಿರ್ತದಲ್ಲ ಅದ್ರಾಗ ಎದ್ದು ತೊಗೊಂಬರ್ರಿ. ಬರೀ ಹಿಟ್ಟನ್ನು ಹಚ್ರಿಗೆ ನೋಡಿ. ಇದಾದ ನಂತರ ಅದನ್ನು ಸ್ವಲ್ಪ ಲಟ್ಸುನು ಚೆನ್ನಾಗಿ ಈ ರೀತಿಯಾಗಿ ಲಟ್ಸಿದ ನಂತರ ಅರ್ಧ ಎಣ್ಣೆಯನ್ನು ಹಚ್ಚಬೇಕು. ಅರ್ಧ ಕಡೆ ಹಿಟ್ಟು ಉಳಿದಿರ್ತೈತೆ ರೀ. ಅರ್ಧ ಎಣ್ಣೆ ಅರ್ಧ ಹಿಟ್ಟು ಹಚ್ಚಿ ಈ ರೀತಿ ಮಡಿಚಿ ಮತ್ತು ಹಂಗೆ ಸೇಮ್ ಮಾಡಿ ಅದನ್ನು ಕೈಯಿಂದ ಒತ್ತರಿ. ಇದಕ್ಕೆ ಏನು ಮಾಡಿರಿ, 3 ಮೂಲಿ ಚಪಾತಿನೂ ಅಂತ ಕರಿತಾರೆ ರೀ, ಪದರ ಚಪಾತಿ ಅಂತ ಕರಿತಾರೆ ರೀ, ಎಣ್ಣೆ ಚಪಾತಿ ಅಂತ ಕರಿತಾರೆ ರೀ. ಮೇಲೆ ಕೈಗೆ ಒಂದು ಈಟ ಎಣ್ಣೆ ಹಚ್ಕೊಂಡು ಲಟ್ಟಣಿಯಿಂದ ಚಲೋತ್ನಂಗೆ ಈ ಒಂದು ಚಪಾತಿಯನ್ನು ನೀವು ಲಟ್ಟಣಿಗೆ ಅಂತಾರೋ ಬೆಲ್ಲನ್ಗೆ ಅಂತಾರೋ ನೋಡಿರಿ, ಅದನ್ನು ನೀವು ಬೇಲಕ್ಕೆ ಅಥವಾ ಏನು ಮಾಡಿರಿ ಲಟ್ಸಕ್ಕೆ ಶುರು ಮಾಡಬೇಕಾಕೈತೆ ರೀ. ಈ ರೀತಿಯಾಗಿ ದೊಡ್ಡದಾಗಿ ಚಲೋತ್ನಂಗೆ ಎಲ್ಲಿ ತಿಳು ಅನಿಸ್ತಿರ್ತದೆ ಅಲ್ಲಿ ಒಂದು ಸ್ವಲ್ಪ ತೀಡಿಬಿಡ್ರಿ. ತವೆಯನ್ನು ಕಾಯ್ಕಿಟ್ಟಿರ್ತಿರಲ್ಲ, ಒಂದೇ ಸಲ ಎಣ್ಣೆ ಬಿಡ್ರಿ, ಮುಂದಿನ ಸಲ ಹೊಡಿಲ್ಲ ಅಂದ್ರೂ ನಡೀತೈತಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ತಗಡನ್ನು ಅಥವಾ ಈ ಶೀಟನ್ನು ಡೈರೆಕ್ಟ್ ಹೋಗಿ ತವೆ ಮೇಲೆ ಬಿಟ್ರಿ ಅಂತಂದ್ರೆ ಚಪಾತಿ ಚಲೋತ್ನಂಗೆ ಬಿಟ್ಕೊಂಡು ಬರ್ತೈತಿ. ಆಮೇಲೆ ನೀವು ಅದನ್ನು ಏಕದಮ್ ಪದ್ಧತಿಯಾಗಿ ಬೇಯಿಸಿ ತೊಗೊಳ್ಬೋದು ರೀ. ತಿಳ್ತಿರಲ್ಲ, ಈ ರೀತಿಯಾಗಿ ಪದರಾಗಿ ಚೆಂದಂಗೆ ಬರ್ತೈತೆ ರೀ. ಏಕದಮ್ ಸಾಫ್ಟ್ ಆಗಿರುವಂಥ ಚಪಾತಿ ರೀ. ಯಾವುದೇ ರೀತಿಯ ಪಲ್ಯಗಳಿಗೆ ಅಥವಾ ನೀವು ಅದ್ರ ಜೊತೆ ತಿನ್ನತ್ತಿರ್ತೀರೋ ಆವಾಗ ಅದು ಇನ್ನಷ್ಟು ಚಲೋ ಅನಿಸ್ತೈತೆ. ಯಾಕಂತಂದ್ರೆ ಚಪಾತಿ ಲೇಯರ್ ಆಗಿರೋದ್ರಿಂದ ಮತ್ತು ಸಾಫ್ಟ್ ಆಗಿರೋದ್ರಿಂದ ನೀವು ಬೇಕಂದ್ರೆ ಅಬ್ಸರ್ವ್ ಮಾಡಿ ನೋಡಿರಿ. ಆಮೇಲೆ ಸೇಮ್ ಹಾಗೆ ಎಲ್ಲ ಉಳ್ಳಿಗಳನ್ನ ಹಿಟ್ಟಿನಾಗ ಈ ರೀತಿಯಾಗಿ ಎದ್ದುದು ಆಮೇಲೆ ಅದನ್ನು ಕೈಯಿಂದ ಸ್ವಲ್ಪ ಒತ್ತಿದಂಗೆ ಮಾಡಿ ಲಟ್ಸಕ್ಕೆ ಶುರು ಮಾಡೋದು. ಇನ್ನೊಂದು ಹೇಳ್ಬೇಕ್ರಿ ಅಂತಂದ್ರೆ ಇದನ್ನು ನೀವು ಬರೀ ಹಿಟ್ಟಿನ ಚಪಾತಿ ಅಂದರೆ ಹಿಟ್ಟು ಹಚ್ಚಷ್ಟೇ ಮಾಡೋರಿದ್ರೆ ಮಾಡ್ಕೊಳ್ಬೋದು. ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಆಮೇಲೆ ಸ್ವಲ್ಪ ಇದಕ್ಕೆ ನಾವು ಇಲ್ಲಿ ಎಣ್ಣೆ ಹಚ್ಚಿ ಚೆಂದಂಗೆ ಅದನ್ನು ಲಟ್ಸಾಕತ್ತೀವಿ. ನಿಮಗೆ ಏನೇನು ಬರೀ ಎಣ್ಣೆಯಿಂದನೂ ಮಾಡ್ಕೊಳ್ಬೋದು ರೀ, ಬರೀ ಹಿಟ್ಟಿನಿಂದನೂ ಮಾಡ್ಕೊಳ್ಬೋದು ರೀ. ನೀವು ಎಣ್ಣೆ ತಿನ್ನಂಗಿಲ್ಲ ಅಂತಂದ್ರೆ ಹಿಟ್ಟು ಹಚ್ಚಿದ ಚಪಾತಿ ಮಾಡಿರಿ, ಭಾಳ ಚಲೋ ಆಗ್ತಾವೆ. ಆದರೆ ಬಿಸಿ ತಿನ್ನಬೇಕಾಕೈತಿ, ನೆನಪಿಟ್ಕೊರಿ. ಹಿಂಗೆ ನೀವು ಎಲ್ಲ ಚಪಾತಿಗಳನ್ನ ಏನು ಮಾಡತ್ತಿರ್ತೀರಿ ಅದನ್ನು ಲಟ್ಟಿಸ್ಬೇಕು, ಚೆಂದಂಗೆ ಬೇಯಕ್ಕೆ ಹಾಕಬೇಕು. ಒಂದು 2 ರಿಂದ 3 ಸಲ ಮಾಡಿ ನೀವು ಆ ಕಡೆ ಈ ಕಡೆ ಅಂದ್ರೆ ಮ್ಯಾಲ ಕೆಳಗೆ ಮಾಡಿ ಬೇಯಿಸಿದ್ರಿ ಅಂತಂದ್ರೆ ಚಪಾತಿ ಚೆಂದಂಗೆ ಉಬ್ಬಿ ಬರ್ತೈತಿ ಮತ್ತು ಚಲೋತ್ತಂಗಿನೂ ಆಗ್ತೈತಿ ರೀ. ಅದು ಏಕದಮ್ ಲೇಯರ್ ಆಗಿನೂ ಬರ್ತೈತಿ ರೀ. ಅದಕ್ಕೆ ನೀವು ಟೈಮ್ ಕೊಡಬೇಕಾಗೈತೆ ಅಷ್ಟೇ, ಮತ್ತೇನೂ ಇಲ್ಲ. ಈ ರೀತಿಯಾಗಿ ತಿರುಗಿಸ್ತೀರಿ, ಕೈಯಿಂದ ಹಾಕ್ತೀರಿ, ಕೈಲಿ ಹಾಕಿರಿ, ಕಡತಾರ ತೊಗೊಂಡು ತಿರುಗಿಸ್ತಿದ್ರೆ ಕಡತಾರ ತೊಗೊಂಡು ನೀವು ಆ ಮೇಲೆ ಕೆಳಗೆ ಮಾಡಿ ಹಿಂಗೆ ಮಾಡಿ ಈ ಚಪಾತಿಗಳನ್ನ ನೀವು ಬೇಯಿಸಿ ತಕ್ಕೊಂಬಿಟ್ಟಿರ್ತಿದ್ರಿ. ಇನ್ನು ಉಳಿದಿದ್ದ ಎಲ್ಲ ಚಪಾತಿಗಳನ್ನು ಸೇಮ್ ಮಾಡ್ಕೋತಿರೋ ಅಥವಾ ಬೇರೆ ಮಾಡ್ತಿರೋ ನೋಡಿರಿ. ಹಿಂಗೆ 2 ಉಳ್ಳಿ ಮಾಡ್ಕೊಂಡು ಒಂದ್ರ ಮೇಲೆ ಒಂದಿಟ್ಟು ಮಾಡ್ಬೋದು ರೀ. ಅದನ್ನು ಸಹ ನಾವು ಈಗಾಗಲೇ ನಮ್ಮ ಚಾನಲ್ದಾಗ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀವಿ. ಇಲ್ಲಿ ಒಂದ ಉಳ್ಳಿಂದ ಮಾಡಿ ತೋರ್ಸಕತ್ತೀವಿ. ಆದ್ರೂ ಪದರಾಗಿನ ಬರ್ತಾವೆ, ಹಂಗೆ ಮಾಡ್ರೂ ಪದರಾಗಿನ ಬರ್ತಾವೆ ನೋಡಿರಿ. ನಿಮಗೆ ಯಾವುದು ಈಸಿ ಆಗ್ತೈತೋ ಅದು ಮಾಡಿ. ನಾನು ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ಚೆಂದಂಗೆ ನೀವು ಲಟ್ಸಿದಾದ ನಂತರ ಬೇಯಿಸ್ರಿ. ಬೇಯಿಸುವಾಗ ಏನು ಲಕ್ಷ ಕೊಡ್ರಿ, ಭಾಳ ಹೊತ್ತಕ್ಕೆ ಬಿಡಬೇಕು ಹೋಗ್ಬೇಡ್ರಿ. ಅಂದ್ರೆ ಒಂದು ಹೊತ್ತು ಚಾನ್ಸಸ್ ಇರ್ತೈತೆ ರೀ, ಇನ್ನೊಂದು ಅದು ಕಡಕಾಗೋ ಚಾನ್ಸಸ್ ಇರ್ತದೆ. ನಿಮಗೆ ಸಾಫ್ಟ್ ಆಗಿರುವಂಥ ಚಪಾತಿ ಬೇಕಾಗಿದ್ದಾವೆ, ಲೇಯರ್ ಆಗಿರುವಂಥ ಚಪಾತಿ ಬೇಕಾಗಿದ್ದಾವೆ ಅಂದ್ರೆ 2 ರಿಂದ 3 ಸಲ ತಿರುಗಿಸಿದ ಆದ್ಮೇಲೆ ಉಬ್ಬಿತು ಅಂತಂದ್ರೆ ಚಪಾತಿಯನ್ನು ತೆಗೆದುಬಿಡ್ರಿ. ಇಲ್ಲ ಅಂತಂದ್ರೆ ಅದು ಹೊತ್ತಿ ಬಿಡ್ತೈತಿ, ಇಲ್ಲ ಆಮೇಲೆ ಬಿರುಸಾಗ್ತೈತಿ ರೀ. ತೀತ್ರಿ ಅದಕ್ಕೆ ಪದ್ಧತಿಯಾಗಿ ಲಕ್ಷ ಕೊಟ್ಟ ಸಮಾಧಾನಲೆ ಈ ಚಪಾತಿಗಳನ್ನ ನೀವು ಬೇಯಿಸಿ ತೆಗಿಬೇಕಾಕೈತಿ ರೀ. ಈಸಿಯಾಗಿರುವಂಥ ಚಪಾತಿ ಐತ್ರಿ, ಏನೂ ಇಲ್ಲ. ಬಹಳ ಸಿಂಪಲ್ಲಾಗಿ ನಿಮಗೆ ತೋರಿಸಿದ್ದೀನೋ ಅಂಥದ್ದೇನು ರಾಕೆಟ್ ಸೈನ್ಸ್ ಇದ್ದಿದ್ದಿಲ್ಲ ರೀ ಇದ್ರಾಗ. ನೋಡಿ ಹಿಂಗೆ ಮಾಡಿ ಮದುವೆ ಮನೆಯೊಳಗೆ ಹೆಂಗೆ ರೀ ಅಂತಂದ್ರೆ ಅವ್ರು ಚಲೋ ತಂಗಿ ಈ ರೀತಿಯಾಗಿ ಕಟ್ ಮಾಡಿ ಕೊಟ್ಟಿರ್ತಾರೆ ರೀ ಎಲ್ಲರಿಗೂ. ಈ ರೀತಿ ಮೊದಲು ಕಟ್ ಮಾಡೇನೆ ಇಟ್ಟಿರ್ತಾರೆ, ನೋಡಿರ್ಬೋದು. ಇದರ ಜೊತೆ ನೀವು ಯಾವುದೇ ರೀತಿಯಾಗಿರುವಂತಹ ನಾರ್ಮಲ್ ಆಗಿರುವಂತಹ ಪಲ್ಯಗಳು ಅಥವಾ ಯಾವುದೇ ರೀತಿಯಂತಹ ಗ್ರೇವಿಗಳು ಇನ್ನಷ್ಟು ಚಲೋ ಅನ್ನಿಸ್ತಾವೆ ರೀ. ಬೇಕಂದ್ರೆ ಒಂದು ಸಲ ನೀವು ಮಾಡಿ ನೋಡಿರಿ ಪದರಾಗಿ.
ಹಾಗೆ ಅವನ್ನ ಈ ರೀತಿಯಾಗಿ 4 ಭಾಗ ಕಟ್ ಮಾಡ್ತಿರೋ 2 ಮಾಡ್ತಿರೋ ನೋಡಿರಿ. ನಿಮಗೆ ತೋರಿಸೋ ಸಲುವಾಗಿ ಅಂದ್ರೆ ಮದುವೆ ಮನೆಯೊಳಗೆ ಹೆಂಗೆ ಇರ್ತಾವಂತ ತೋರಿಸೋ ಸಲುವಾಗಿ ಕಟ್ ಮಾಡೋದು ಬಿಟ್ಟರೆ ಮತ್ತೇನಿಲ್ಲ ರೀ. ಅದರ 4 ಪದರಗಳನ್ನ ನೀವು ನೋಡ್ಬೋದು. ಎಷ್ಟು ತಿಳುವಾಗಿ ಆ ಬೆರಳು ಸಹ ಕಾಣಕತ್ತಾವ್ರಿ. ಅಷ್ಟು ಮಸ್ತಾಗಿರುವಂತಹ ಏಕದಮ್ ಪದ್ಧತಿಯಾಗಿರುವಂಥ ಈ ರೀತಿಯಾಗಿರುವಂತಹ ಪದರ ಚಪಾತಿ ಅದು ಇದ್ದು ಅಂತಂದ್ರೆ ರುಮಾಲಿ ರೊಟ್ಟಿ ಆ ರೊಟ್ಟಿ ಅದು ಎದಕ್ಕೆ ಬೇಕ್ರಿ, ಎಲ್ಲದಕ್ಕಿಂತ ಬೆಸ್ಟ್ ರೊಟ್ಟಿ ಅಂಥೇಳಿ ನಿಮಗೆ ಅನಿಸ್ತೈತೆ ರೀ. ಅಷ್ಟು ಸಿಂಪಲ್ ಆಗಿ ಮಾಡುವಂಥದ್ದು ರೀ. ಎಲ್ಲರೂ ಸಹ ಮಾಡ್ಕೊಳ್ಬೋದು ರೀ, ಭಾಳ ಜಂಜಾಟಿಲ್ದ ಮಾಡ್ಕೊಳ್ಳೋವಂಥದ್ದು ರೀ. ಹಾಗಾದ್ರೆ ಈ ಒಂದು ಸಾಫ್ಟ್ ಆಗಿರುವಂತಹ ಪದರ ಆಗಿರುವಂತಹ ಚಪಾತಿಯನ್ನು ನೀವು ಟ್ರೈ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಯಾರಿಗೆ ಚಪಾತಿ ಮಾಡೋಕೆ ಬರಲ್ಲ ಅವರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.